Hello everyone there. This session will be related to chapter 4 under income tax 2. The chapter name is computation of total income. So this chapter is completely related to individuals computing the total income. Here we will be mainly stressing on the deductions which is available for the individuals. Mainly the deductions under section 80C to 80U will be covered under detail in this chapter. So some deductions you will always gone through about it. So what is deductions is, it is nothing but these are the exemptions, or it is a type of relief given to the assessee in deducting the tax level of the assessees. So here, in order to relieve the burden of payment of the tax by the individual assessee, certain relief or certain relief from the payment of over taxes will be given legally by the government ಅಥವಾ IT ಡಿಪಾರ್ಟ್ಮೆಂಟ್ ಅವರು ಲೀಗಲ್ ಆಗಿ ತಮ್ಮ ಟ್ಯಾಕ್ಸ್ ಏನಿದೆ ಅದನ್ನು ಆದಷ್ಟು ಕಮ್ಮಿಯಾಗಿ ಮಾಡ್ಕೊಳ್ಳೋದಕ್ಕೆ ಲೀಗಲ್ ವೇಯಲ್ಲಿ ಹೋಗೋದಕ್ಕೆ ಡಿಡಕ್ಷನ್ ಕೊಡ್ತಾರೆ. ಸೊ ಮೆನಿ ಇಂಡಿವಿಜುವಲ್ ಟ್ಯಾಕ್ಸ್ ಪೇಯರ್ಸ್ ಇಲ್ಲಿಗಲ್ ವೇಯಲ್ಲಿ ನಾವು ಟ್ಯಾಕ್ಸನ್ನು ಕಟ್ಟೋಕ್ಕಾಗದೇ ಇರೋ ಅಂಥ ಒಂದು ಇಲ್ಲಿಗಲ್ ವೇಯಲ್ಲಿ ಹೋಗ್ತಾರೆ. ಸೊ ವಿಚ್ ಈಸ್ ಕಂಪ್ಲೀಟ್ಲಿ banned, which is not so entertained in this society. ಸೊ ಹೆನ್ಸ್ ಲೀಗಲ್ ಆಗಿ ಕೆಲವೊಂದು ಡಿಡಕ್ಷನ್ಸನ್ನು ಅಥವಾ ಎಕ್ಸಮ್ಷನ್ಸನ್ನು ಒಂದು ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟು ಪ್ರತಿಯೊಬ್ಬ ಇಂಡಿವಿಜುವಲ್ಸ್ಗೂ ಕೊಡ್ತಾರೆ. ಸೊ ದಟ್ ಈಸ್ ಕಾಲ್ಡ್ ಆ್ಯಸ್ ಅನ್ ಡಿಡಕ್ಷನ್ಸ್ ಇನ್ ಆರ್ಡರ್ ಟು ರಿಲೀಫ್ ದಿ ಟ್ಯಾಕ್ಸ್ ಬರ್ಡನ್ನಿಂದ ಸ್ವಲ್ಪ ಅಮೌಂಟನ್ಗೆ ರಿಲೀಫ್ ಕಮ್ಮಿ ಮಾಡ್ಕೊಳ್ಳಿ ಅಂತ ಹೇಳ್ಕೊಳ್ಳೋದಕ್ಕೋಸ್ಕರ ಡಿಡಕ್ಷನ್ ಕೊಡ್ತಾರೆ. ಸೊ ದೇ ಆರ್ ದಿ ಇನ್ವೆಸ್ಟ್ಮೆಂಟ್ಸ್ ಮೇಡ್ ಬೈ ದಿ ಪರ್ಸನ್ಸ್ ಫಾರ್ ದೆಮ್, ದೇರ್ ಫ್ಯಾಮಿಲಿ ಅಥವಾ ದೇರ್ ಪೇರೆಂಟ್ಸ್. ದೀಸ್ ಡಿಡಕ್ಷನ್ಸ್ ಅವನ ಪ್ರತಿಯೊಬ್ಬ ಎಸ್ಎಸ್ಸಿ ಮೇಲಾಗಿರ್ಬೋದು, ಅವನ ಡಿಪೆಂಡೆಂಟ್ಸ್ ಮೇಲಾಗಿರ್ಬೋದು, ಅಥವಾ ಅವನ ಫ್ಯಾಮಿಲೀಸ್ ಪೇರೆಂಟ್ಸ್ ಆದರೂ ಆಗಿರ್ಬೋದು. ಡಿಪೆಂಡೆನ್ಸ್ ಇಸ್ ನಥಿಂಗ್ ಬಟ್ ಹಿಸ್ ಚಿಲ್ಡ್ರನ್ಸ್, ಹಿಸ್ ಸಿಸ್ಟರ್ಸ್, ಬ್ರದರ್ಸ್ ಅಂತ ಡಿಪೆಂಡೆನ್ಸ್ ಅಂತ ಕರಿತೀವಿ. ಸೊ ಅಂಡರ್ ದಿಸ್ ಚಾಪ್ಟರ್ ದ ವೇರಿಯಸ್ ಡಿಡಕ್ಷನ್ಸ್ ಅವೈಲಬಲ್ ಟು ಇಂಡಿವಿಜುವಲ್ ಆರ್ ಆ್ಯಸ್ ಫಾಲೋಸ್. ಸೊ I will be stressing on the only important deductions here. The complete deductions theory has been forwarded to you. So please, before going through this video athwa before going to solve the problems, make sure that you will be completely studying the whole deductions which I have forwarded you the theories. Okay, ಆ ಥಿಯರಿನ ಓದ್ಕೊಂಡು ಮಾತ್ರ ಈ ವಿಡಿಯೋ ನೋಡಿ, ಇಲ್ಲ ಅಂತಂದರೆ ಇಟ್ ಈಸ್ ನಾಟ್ so helpful for you. So which is very important is, first is 80C. ಸೊ ಮ್ಯಾಕ್ಸಿಮಮ್ ಲಿಮಿಟ್ ಇಲ್ಲಿ ಬಂದು 1,50,000. ಸೊ ಕಂಪ್ಲೀಟ್ 80C 80CC ವಿಚ್ ಈಸ್ ರಿಲೇಟೆಡ್ ಟು ಸಿ ಬಂದು ನಮಗೆ ಅಮೌಂಟು 1,50,000 ಕ್ರಾಸ್ ಆಗಬಾರ್ದು. ಸೊ ಒನ್ ಥಿಂಗ್ ಏನು ಅಂತಂದರೆ, ದ ಡಿಡಕ್ಷನ್ಸು ನಮ್ಮ ಗ್ರಾಸ್ ಟೋಟಲ್ ಇನ್ಕಮ್ ಇರುತ್ತಲ್ಲ, ಅದಾದಮೇಲೆ ನಾವು ಡಿಡಕ್ಷನ್ಸ್ ಕೊಡ್ತೀವಿ. ನೆಕ್ಸ್ಟು ನಮಗೆ ಟೋಟಲ್ ಇನ್ಕಮ್ ಸಿಗುತ್ತೆ. ಈ ಗ್ರಾಸ್ ಟೋಟಲ್ಗಿಂತ ನಮ್ಮ ಡಿಡಕ್ಷನ್ಸು ಜಾಸ್ತಿ ಆಗಿರಬಾರ್ದು. ಯಾಕೆ ಅಂತಂದರೆ ಅಲ್ಲಿ ಝೀರೋ ಟ್ಯಾಕ್ಸ್ ಪೇಮೆಂಟ್ ಆಗೋಗುತ್ತೆ. ಸೊ ಇನ್ ಆರ್ಡರ್ ಟು ಅವಾಯ್ಡ್ ದಟ್, ಸಮ್ ರಿಲೀಫ್ ನಮ್ಮ ಗ್ರಾಸ್ ಟೋಟಲ್ಗಿಂತ ಸ್ವಲ್ಪ ಕಮ್ಮಿ ಮಾಡ್ಕೊಳ್ಳೋದಕ್ಕೆ ನಮ್ಮ ಟ್ಯಾಕ್ಸ್ ಪ್ರೆಷರ್ ಅಥವಾ ಟ್ಯಾಕ್ಸ್ ಬರ್ಡನನ್ನು ನಾವು ಡಿಡಕ್ಷನ್ಸ್ನ ಹೋಗಬೇಕಾಗುತ್ತೆ. ಆ ಡಿಡಕ್ಷನ್ಸು ಅಂಡರ್ ಸೆಕ್ಷನ್ 80C 1,50,000 ಕ್ರಾಸ್ ಆಗಬಾರ್ದು. ಸೊ ಜಸ್ಟ್ ಇನ್ ಬ್ರೀಫ್ ಹೇಳೋಕ್ಕಾಗೋದಿಲ್ಲ, ಬಟ್ ವಿಲ್ ಬಿ ಡಿಸ್ಕಸಿಂಗ್ ಇನ್ ದಿಸ್ ಪ್ರಾಬ್ಲಮ್ ಮಾಡಿಸ್ಬೇಕಾದ್ರೆ ನಾನು ಕಂಪ್ಲೀಟಾಗಿ ನಿಮ್ಗೆ ಹೇಳ್ತೀನಿ. ಸೊ ಬಿಫೋರ್ ಗೋಯಿಂಗ್ ಟು ಪ್ರಾಬ್ಲಮ್, ಮೇಕ್ ಶೋರ್ ದಟ್, ಮತ್ತೆ ಹೇಳ್ತಿದ್ದೀನಿ, ಯು ಹ್ಯಾವ್ ಟು ಗೋ ಥ್ರೂ ದಿ ಥಿಯರೀಸ್ ವಿಚ್ ಐ ಹ್ಯಾವ್ ಪ್ರೊವೈಡೆಡ್ ಯು. ಸೊ ಎಕ್ಸಾಂಪಲ್ಸ್ ಅಂಡರ್ 80C is ಇನ್ವೆಸ್ಟ್ಮೆಂಟ್ಸ್ ಇನ್ LIC, PF, ಪ್ರಾವಿಡೆಂಟ್ ಫಂಡು, ಪಬ್ಲಿಕ್ ಪ್ರಾವಿಡೆಂಟ್ ಫಂಡು, ನ್ಯಾಷನಲ್ ಸೇವಿಂಗ್ಸ್ ಸರ್ಟಿಫಿಕೇಟ್, ರೀಪೇಮೆಂಟ್ ಆಫ್ ಹೌಸಿಂಗ್ ಲೋನ್, ಟ್ಯೂಷನ್ ಫೀಸ್ ಪೇಯ್ಡ್ ಟು ಮ್ಯಾಕ್ಸಿಮಮ್ ಆಫ್ 2 ಚಿಲ್ಡ್ರನ್ಸ್ ಆ್ಯಂಡ್ ಸೋ ಮೆನಿ ಬರುತ್ತೆ ಇದರಲ್ಲಿ. ಸೊ ಸರ್ಟನ್ ಇಂಪಾರ್ಟೆಂಟ್ ಥಿಂಗ್ಸ್ ಮಾತ್ರ ಇಲ್ಲಿದೆ. ನೆಕ್ಸ್ಟ್ ಇಂಪಾರ್ಟೆಂಟ್ ಡಿಡಕ್ಷನ್ ಈಸ್ ಮೆಡಿಕಲ್ ಇನ್ಶೂರೆನ್ಸ್ ಆಫ್ ಸೆಲ್ಫ್, ಸ್ಪೌಸ್ ಆ್ಯಂಡ್ ದಿ ಡಿಪೆಂಡೆಂಟ್ ಚಿಲ್ಡ್ರನ್. ಸೊ ಮೆಡಿಕಲ್ ಇನ್ಶೂರೆನ್ಸ್ ಅದನ್ನು ವಾಪಸ್ಸು ಕ್ಲೈಮ್ ಮಾಡ್ಕೋಬೋದು. ಸೊ ಇಂಡಿವಿಜುವಲ್ ಆಗಿದ್ದರೆ, ಯು ಆಲ್ ನೋ ದಟ್ ಬಿಲೋ 60 ಇಯರ್ಸು ಅವನಿಗೆ ಡಿಡಕ್ಷನ್ ಅವೈಲಬಲ್ ಈಸ್ ಅಪ್ ಟು ₹25,000. ಇಫ್ ಈಸ್ ಅ ಸೀನಿಯರ್ ಸಿಟಿಸನ್ಸ್ 50,000. ಪೇರೆಂಟ್ಸ್ ಆಗಿದ್ದರೆ ಡಿಡಕ್ಷನ್ಸ್ ಅವೈಲಬಲ್ ಈಸ್ 50,000. ಸೊ ನೆಕ್ಸ್ಟ್ ಡಿಡಕ್ಷನ್ ವಿಚ್ ವಿಲ್ ಬಿ ಕವರಿಂಗ್ ಹಿಯರ್ ಈಸ್ ಡಿಡಕ್ಷನ್ ಅಂಡರ್ ಸೆಕ್ಷನ್ 80DD. ಸೊ ವಿಚ್ ವಿಲ್ ಬಿ ದಿ ಎಕ್ಸ್ಪೆನ್ಸಸ್ ಆನ್ ಮೇಂಟೆನೆನ್ಸ್, ಮೆಡಿಕಲ್ ಟ್ರೀಟ್ಮೆಂಟ್ ಆಫ್ ಡಿಸೇಬಲ್ಡ್ ಡಿಪೆಂಡೆಂಟ್. ಅಂತಂದರೆ ಅವನ ಡಿಪೆಂಡೆಂಟ್ ಯಾರಾದರೂ ಡಿಸಬಿಲಿಟಿ ಇದ್ದರೆ, ಲೈಕ್ ಬ್ಲೈಂಡ್ ಆಗಿರ್ಬೋದು, ಸೊ ಏನಾದರೂ ಅಬ್ನಾರ್ಮಲ್ ಸಿಚುವೇಷನ್ಸ್, ಅವ್ರಿಗೆ ಫಿಸಿಕಲಿ ಹ್ಯಾಂಡಿಕ್ಯಾಪ್ಸ್ ಆಗಿರ್ಬೋದು, ಅದನ್ನು ನಾವು ಡಿಸೇಬಲ್ಡ್ ಪರ್ಸನ್ಸ್ ಆಗಿರ್ತೀವಿ. ದಟ್ ಈಸ್ ನಾಟ್ ದಿ ಎಸ್ಎಸ್ಸಿ ಇಲ್ಲಿ ಡಿಸೇಬಲ್ಡ್ ಆಗಿರೋದಿಲ್ಲ. ಡಿಪೆಂಡೆಂಟ್ ಪೇರೆಂಟ್ಸ್ ಅಥವಾ ಸ್ಪೌಸ್, ಚಿಲ್ಡ್ರನ್ಸು, ಆನ್ ಬ್ರದರ್ಸ್, ಸಿಸ್ಟರ್ಸು, ಈ ರೀತಿ.
ಡಿಡಕ್ಷನ್ಸ್ ಅಲೋಡ್ ಇಸ್ ಲೆಸ್ ದೆನ್ 40% ಡಿಸಬಿಲಿಟಿ ಇದ್ದರೆ ಅವ್ನಿಗೆ ಯಾವುದೇ ರೀತಿಯಾದ ಡಿಡಕ್ಷನ್ ಸಿಗಲ್ಲ. ನಾರ್ಮಲ್ ಡಿಸಬಿಲಿಟಿ ಅಂತಂದರೆ ವಿಚ್ ವಿಲ್ ಬಿ ಕನ್ಸಿಡರ್ ಆಸ್ 40 to 80% ಆದರೆ ಅಪ್ ಟು 75,000 ಅವನಿಗೆ ಡಿಡಕ್ಷನ್ ಸಿಗುತ್ತೆ. ಇಫ್ ಸಿವಿಯರ್ ಡಿಸಬಿಲಿಟಿ ಆದರೆ ಮೋರ್ ದೆನ್ 80% ಇದ್ದರೆ ಮಾತ್ರ ಅವನಿಗೆ 1,25,000ವರೆಗೂ ಡಿಡಕ್ಷನ್ ಸಿಗುತ್ತೆ. ಸೊ ಆಗಲೇ ಹೇಳ್ದಂಗೆ ರಿಲೇಟಿವ್ಸು, ಸ್ಪೌಸು, ಚಿಲ್ಡ್ರನ್ಸು ಮತ್ತು ಪೇರೆಂಟ್ಸು, ಬಟ್ ಮೇಕ್ ಶ್ಯೂರ್ ಇಟ್ ಈಸ್ ನಾಟ್ ಫಾರ್ ದಿ SSC. ದ ನೆಕ್ಸ್ಟ್ ಈಸ್ ಸೆಕ್ಷನ್ 80E. ದಿಸ್ ಈಸ್ ರಿಲೇಟೆಡ್ ಟು ಇಂಟ್ರೆಸ್ಟ್ ಆನ್ ಎಜುಕೇಷನ್ ಲೋನ್ಸ್. ಅವನ ಮಕ್ಕಳಿಗೆ ಏನಾದರೂ ಎಜುಕೇಷನ್ ಲೋನ್ ತೊಗೊಂಡಿರ್ತಾನೆ, ಸೊ ಅಂಥ ಟೈಮಲ್ಲಿ SSC ನೀಡ್ಸ್ ಟು ಪೇ ದಿ ಇಂಟ್ರೆಸ್ಟ್ ಆನ್ ಎಜುಕೇಷನ್ ಲೋನ್ ವಿಚ್ ವಿಲ್ ಬಿ ಕವರ್ಡ್ ಅಂಡರ್ ದಿ ಡಿಡಕ್ಷನ್ 80E. ನೆಕ್ಸ್ಟ್ ಈಸ್ 80EE ವಿಚ್ ಈಸ್ ಇಂಟ್ರೆಸ್ಟ್ ಆನ್ ಲೋನ್ ಟೇಕನ್ ಫಾರ್ ರೆಸಿಡೆನ್ಷಿಯಲ್ ಪ್ರಾಪರ್ಟಿ. This is very much important under section 80G. All the donations ನಿಮಗೆ ಆಲ್ರೆಡಿ some part will be covered is covered under previous classes. ಫರ್ಮ್ ಆಗಿರ್ಬೋದು, ಕಂಪನಿ ಆಗಿರ್ಬೋದು, ಹೇಳಬೇಕಾದ್ರೆ ಸರ್ಟನ್ ಡೊನೇಷನ್ಸ್ ಬಗ್ಗೆ ನಾನು ಹೇಳಿದ್ದೆ. ಅಂಡರ್ ದಿಸ್ ಇಂಡಿವಿಜುವಲ್ ಆಲ್ಸೋ 2 types ಆಫ್ ಡೊನೇಷನ್ಸ್ ಕವರ್ ಆಗುತ್ತೆ. ಒನ್ ಈಸ್ 100%, ಒನ್ ಈಸ್ 50%. 100% ಎಕ್ಸಾಂಪಲ್ಸ್, ಸಮ್ ಎಕ್ಸಾಂಪಲ್ಸ್ ಹೇಳ್ತೀನಿ, ತುಂಬ ಇದೆ. ಸಮ್ ಆಫ್ ದೆಮ್ ಆರ್ ನ್ಯಾಷನಲ್ ಡಿಫೆನ್ಸ್ ಫಂಡ್ ಆಗಿರ್ಬೋದು, ಪ್ರೈಮ್ ಮಿನಿಸ್ಟರ್ ನ್ಯಾಷನಲ್ ರಿಲೀಫ್ ಫಂಡ್, ನ್ಯಾಷನಲ್ ಚಿಲ್ಡ್ರನ್ಸ್ ಫಂಡ್. ಸೊ ಆಲ್ ದೋಸ್ ಅಂಡರ್ ಕಮ್ಮಿಂಗ್ ಟು 50% ಡಿಡಕ್ಷನ್ ಬಂದಾಗ ಇದು 4 ನೆನ್ಪಿಟ್ಕೊಂಡಿರಿ. ಒಂದು ಜವಾಹರ್ಲಾಲ್ ನೆಹರು ಮೆಮೋರಿಯಲ್ ಫಂಡ್, ಪ್ರೈಮ್ ಮಿನಿಸ್ಟರ್ ಡ್ರಾಫ್ಟ್ ರಿಲೀಫ್ ಫಂಡ್, ಇಂದಿರಾ ಗಾಂಧಿ ಮೆಮೋರಿಯಲ್ ಟ್ರಸ್ಟ್, ರಾಜೀವ್ ಗಾಂಧಿ ಫೌಂಡೇಶನ್. ಸೊ ಇದು ನಮಗೆ 50% ಡಿಡಕ್ಷನ್ಸ್ ಬರುತ್ತೆ. ಸೊ ಇದರಲ್ಲಿ 80Gಯಲ್ಲಿ ಮೇಯ್ನಾಗಿ ನೀವು 2 ಥರ ಕ್ಯಾಲ್ಕುಲೇಟ್ ಮಾಡಬೇಕಾಗತ್ತೆ. ಒಂದು ಅಡ್ಜಸ್ಟೆಡ್ ಗ್ರಾಸ್ ಟೋಟಲ್ ಇನ್ಕಮ್ ಅಂತ ಹೇಳ್ತೀವಿ. ಸೊ ಅದೇನು ಅಂತಂದರೆ ನಮ್ಮ ಹತ್ರ ಗ್ರಾಸ್ ಟೋಟಲ್ ಇನ್ಕಮ್ ಏರಿತೆ, ಅದರಿಂದ ನಾವು ಡಿಡಕ್ಷನ್ ಅಂಡರ್ ಸೆಕ್ಷನ್ 80 ಮಾಡಬೇಕು. ಅಂದರೆ 80Gನ ಬಿಟ್ಟು ಬೇರೆ ಅಂಥ ಡಿಡಕ್ಷನ್ಸ್ನೆಲ್ಲ ಮೈನಸ್ ಮಾಡಬೇಕು. ಪ್ಲಸ್ ಅದರ್ ಕ್ಯಾಶುವಲ್ ಇನ್ಕಮ್ಸ್, ಬೇರೆ ಯಾವುದೇ ರೀತಿಯಾದ ಕ್ಯಾಶುವಲ್ ಇನ್ಕಮ್ಸ್ ಇದ್ರೂ ವಿ ನೀಡ್ ಟು ಕ್ಯಾಲ್ಕುಲೇಟ್ ದೇರ್. ಸೊ ಮತ್ತೆ ಹೇಳ್ತಾ ಇದ್ದೀನಿ, ಬಿಫೋರ್ ಗೋಯಿಂಗ್ to the solving the problems, make sure that you will be wholly ಕೊಟ್ಟಿರೋಂಥ PDF ಥರವಾಗಿ ಓದ್ಕೊಂಡು ಬಂದರೆ ಮಾತ್ರ ನೀವು ಎಫೆಕ್ಟಿವ್ ಆಗಿ ಈ ಚಾಪ್ಟರ್ ಕಲಿಯೋದಕ್ಕೆ ಸಾಧ್ಯ ಆಗುತ್ತೆ. ದ ನೆಕ್ಸ್ಟ್ ಡಿಡಕ್ಷನ್ ವಿಚ್ ವಿಲ್ ಬಿ ಕವರ್ಡ್ ಹಿಯರ್ ಈಸ್ 80 RRB. ಸೊ ಇಲ್ಲಿ ರಿಲೇಟೆಡ್ ಟು ರಾಯಲ್ಟಿ ಇನ್ಕಮ್ ಇನ್ ರೆಸ್ಪೆಕ್ಟ್ ಆಫ್ ಎ ಪೇಟೆಂಟ್ ರಿಜಿಸ್ಟರ್ ಫಾರ್ ವಿಚ್ ದಿ SSC ಇಸ್ ದಿ ಓನರ್. ಸೊ ಎನಿಥಿಂಗ್ ರಿಲೇಟೆಡ್ ಟು ರಾಯಲ್ಟಿ ಅದು RRB ಬರುತ್ತೆ. ಇಲ್ಲಿ ಏನಂತ ಅಂದರೆ ಅಮೌಂಟ್ ಇನ್ವೆಸ್ಟೆಡ್ ಆರ್ ಮ್ಯಾಕ್ಸಿಮಮ್ ಲಿಮಿಟ್ 3 lakh ವಿಚ್ ಎವರ್ ಈಸ್ ಲೆಸ್. ಸೊ ಈ ಅಮೌಂಟ್ಗಳನ್ನ ಸ್ವಲ್ಪ ನೆನ್ಪಿಟ್ಕೋಬೇಕು ನೀವು ಇದರಲ್ಲಿ. TTA ಇಂಟ್ರೆಸ್ಟ್ ಆನ್ ಬ್ಯಾಂಕ್ ಡೆಪಾಸಿಟ್ಸ್ ಇನ್ ಸೇವಿಂಗ್ಸ್ ಅಕೌಂಟ್. 80U ಇದು ಕೂಡ ಇಂಪಾರ್ಟೆಂಟು. ಇಫ್ ದಿ SSC ಹ್ಯಾವಿಂಗ್ ಎ ಡಿಸಬಿಲಿಟಿ, ಪ್ರೀವಿಯಸ್ ನಾನು 80DD ಮಾಡಬೇಕಾದ್ರೆ ಡಿಪೆಂಡೆಂಟ್, ಅವನ ಮೇಲೆ ಡಿಪೆಂಡೆಂಟ್ ಯಾರಾದರೂ ಇದ್ದು ಅವರೇನಾದರೂ ಡಿಸಬಿಲಿಟಿ ಆಗಿದ್ದರೆ ಅಲ್ಲಿ 80DDಯಲ್ಲಿ ನಮಗೆ ಡಿಡಕ್ಷನ್ ಸಿಗ್ತಿತ್ತು. ಬಟ್ ಹಿಯರ್ ಇಫ್ ದಿ SSC ಹಿಮ್ಸೆಲ್ಫ್ ಇಸ್ ಹ್ಯಾವಿಂಗ್ ಎ ಡಿಸಬಿಲಿಟಿ, ದಟ್ ಈಸ್ ಫಿಸಿಕಲಿ ಹ್ಯಾಂಡಿಕ್ಯಾಪ್ಡ್ ಆಗಿರ್ಬೋದು, ಸಮಥಿಂಗ್ ಏನಾದರೂ ಅವನ ಬಾಡಿಯಲ್ಲಿ ಡಿಸಬಿಲಿಟೀಸ್ ಇದ್ದರೆ 40% ನಿಲ್ಲಾಗುತ್ತೆ. 40 to 80% 1,75,000ವರೆಗೂ ತೊಗೋಬೋದು. ನೆಕ್ಸ್ಟ್ 80% ಆಗಿದ್ದರೆ ಅವನಿಗೆ 1,25,000ವರೆಗೂ ತೊಗೊಳ್ಬಹುದಾಗುತ್ತೆ. ಸೊ ನೆಕ್ಸ್ಟ್ ಇಲ್ಲಿ ಏನು ಅಂತಂದರೆ, ಇಫ್ ಇನ್ ದಿ ಪ್ರಾಬ್ಲಮ್ ದೆರ್ ಈಸ್ ಮೋರ್ ದೆನ್ 1 ಡಿಡಕ್ಷನ್ ಅಂಡರ್ ಸೆಕ್ಷನ್ 80G, ದೆನ್ ವಿ ನೀಡ್ ಟು ಕ್ಯಾಲ್ಕುಲೇಟ್ ದಿ ಅಡ್ಜಸ್ಟೆಡ್ ಗ್ರಾಸ್ ಟೋಟಲ್ ಇನ್ಕಮ್. ಸೊ ಅಡ್ಜಸ್ಟೆಡ್ ಗ್ರಾಸ್ ಟೋಟಲ್ ಇನ್ಕಮ್ ಕೆಲವೊಂದು ಸಂದರ್ಭದಲ್ಲಿ ಮಾತ್ರ ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ. ಯಾವಾಗ ಅಂತಂದರೆ 80Gಯಲ್ಲಿ ಕ್ಯಾಲ್ಕುಲೇಟ್ ಮಾಡಬೇಕಾಗಿರೋ ಅಂಥದ್ದು ಮೋರ್ ದೆನ್ 80Gಯಲ್ಲಿ ಮೋರ್ ದೆನ್ 1 ಡಿಡಕ್ಷನ್ ಬಂತು ಅಂತಂದರೆ ಇಟ್ ವಿಲ್ ಬಿ ಕಮ್ಮಿಂಗ್ ಅಂಡರ್ ಅಡ್ಜಸ್ಟೆಡ್ ಗ್ರಾಸ್ ಟೋಟಲ್ ಇನ್ಕಮ್. ಡೋಂಟ್ ವರಿ ಅಬೌಟ್ ದಿಸ್, ನಾವು ವಿ ವಿಲ್ cover this under calculating the problems. ಸೊ ಫಸ್ಟು ಒಂದು ಫಾರ್ಮ್ಯಾಟ್ ಇದೆ, ಇದನ್ನು ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ಆ ಫಾರ್ಮ್ಯಾಟ್ನ ಕಂಪ್ಲೀಟಾಗಿ ನೋಡ್ಕೊಳ್ಳಿ. ಕಂಪ್ಯೂಟೇಷನ್ ಆಫ್ ಟ್ಯಾಕ್ಸಬಲ್ ಇನ್ಕಮ್. ಸೊ ಸಮ್ ಫಾರ್ಮ್ಯಾಟ್ ಏನು ಅಂತಂದರೆ, ಆ್ಯಸ್ ಯು ಆಲ್ ನೋ ದಟ್ 5 heads ಆಫ್ ಇನ್ಕಮ್ ಕಾನ್ಸ್ಟಿಟ್ಯೂಟ್ಸ್ ದಿ ಟೋಟಲ್ ಇನ್ಕಮ್, ರೈಟ್? ಗ್ರಾಸ್ ಟೋಟಲ್ ಇನ್ಕಮ್ ಅಂತಂದರೆ ಆಲ್ ದಿ 5 heads ಆಫ್ ಇನ್ಕಮ್. ಬಟ್ ಸ್ಲೈಟ್ ಚೇಂಜಸ್ ಇದೆ. ಏನು ಅಂತಂದರೆ, ಮೊದಲನೇದಾಗಿ ಇನ್ಕಮ್ ಫ್ರಮ್ ಸ್ಯಾಲರಿ, ನೋ ಚೇಂಜಸ್. ಹೌಸ್ ಪ್ರಾಪರ್ಟಿ, ನೋ ಚೇಂಜಸ್. ಬಿಸ್ನೆಸ್ ಆ್ಯಂಡ್ ಪ್ರೊಫೆಷನ್, ಹಿಯರ್ ಆಲ್ಸೋ ನೋ ಚೇಂಜಸ್. ಅಪ್ ಟು ದಿಸ್ ಯಾವುದೇ ರೀತಿಯಾದ ಚೇಂಜಸ್ ಇರೋದಿಲ್ಲ. ಕಮ್ಮಿಂಗ್ ಟು ದಿ ಇನ್ಕಮ್ ಫ್ರಮ್ ಕ್ಯಾಪಿಟಲ್ ಗೇನ್, ಇಲ್ಲಿ ನಾವು ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಮಾತ್ರ ತೊಗೊಳ್ತೀವಿ. ಅದರಲ್ಲೂ ವಿಚ್ ಈಸ್ ನಾಟ್ ಲಯಬಲ್ ಫಾರ್ STT, ದಟ್ ಈಸ್ ಸೆಕ್ಯೂರಿಟಿ ಟ್ರಾನ್ಸಾಕ್ಷನ್ ಟ್ಯಾಕ್ಸ್ಗೆ ಸಂಬಂಧಪಟ್ಟಿರಬಾರ್ದು, STCG ಆಗಿರಬೇಕು. ಅಂಥದ್ದು ಇಲ್ಲಿ ಟ್ಯಾಕ್ಸಬಲ್ ಆಗುತ್ತೆ. ಇನ್ಕಮ್ ಫ್ರಮ್ ಅದರ್ ಸೋರ್ಸಸಲ್ಲಿ ಅದರ್ ದ್ಯಾನ್ ಕ್ಯಾಶುವಲ್ ಇನ್ಕಮ್ಸ್, ಸೇ ಆಸ್ ವಿನ್ನಿಂಗ್ಸ್ ಫ್ರಮ್ ಲಾಟ್ರಿ, ಕ್ರಾಸ್ವರ್ಡ್ ಪಝಲ್, ಸಾಸ್ ರೇಸ್, ಅದನ್ನು ಬಿಟ್ಟು ಯಾವುದೇ ರೀತಿಯಾದ ಬೇರೆ ರೀತಿಯಾದ ಕ್ಯಾಶುವಲ್ ಇನ್ಕಮ್ಸ್
ಬಿಟ್ಟು ಅದರ್ ಸೋರ್ಸಸ್ ಕೆಳಗಡೆ ಬರೋವಂಥದ್ದು ಈಗ ಡಿವಿಡೆಂಡ್ಸ್ ಆಗಿರ್ಬೋದು, ಇಂಟ್ರೆಸ್ಟ್ ಆನ್ ಬ್ಯಾಂಕ್ ಡೆಪಾಸಿಟ್ಸ್ ಆಗಿರ್ಬೋದು, ಅಂಥದ್ದನ್ನು ಮಾತ್ರ ಇಲ್ಲಿ ಕನ್ಸಿಡರ್ ಮಾಡಬೇಕಾಗುತ್ತೆ. ಸೊ ಇಲ್ಲಿ ನಮಗೆ ಅದರ್ ಗ್ರಾಸ್ ಟೋಟಲ್ ಇನ್ಕಮ್ ಬರುತ್ತೆ. ಆಫ್ಟರ್ ದಟ್ ವಿ ವಿಲ್ ಬಿ ಡಿಡಕ್ಟಿಂಗ್ ದಿ ಡಿಡಕ್ಷನ್ಸ್ ರಿಲೇಟೆಡ್ ಟು 80C to 80U, ನಮಗೆ ಅದರ್ ಟ್ಯಾಕ್ಸಬಲ್ ಇನ್ಕಮ್ ಅಂತ ಬರುತ್ತೆ. ಇಲ್ಲಿ ಆ್ಯಡ್ ಬ್ಯಾಕ್ ಮಾಡ್ಕೊಳ್ತೀವಿ. ಏನು ಆ್ಯಡ್ ಬ್ಯಾಕ್ ಮಾಡ್ಕೊಳ್ತೀವಿ ಅಂತಂದರೆ, ಇಲ್ಲಿ ಮೇಲ್ಗಡೆ 5 ಹೆಡ್ಸ್ ಆಫ್ ಟೋಟಲ್ ಇನ್ಕಮ್ ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ನಾವು 2 ರೀತಿಯಾದ ಒಂದು ಐಟಮ್ಸನ್ನು ಬಿಟ್ಬಿಟ್ಟಿರ್ತೀವಿ. ಯಾವುದು ಅಂತಂದರೆ STCT ವಿಚ್ ಈಸ್ ನಾಟ್ ಲಯಬಲ್ ಫಾರ್ STT ಇಲ್ಲಿ ತೊಗೋತೀವಿ, ವಿಚ್ ಈಸ್ ಲಯಬಲ್ ಫಾರ್ STT ಇಲ್ಲಿ ತೊಗೋತೀವಿ. ಆ್ಯಡ್ ಬ್ಯಾಕ್ ಮಾಡಬೇಕು. ಯಾಕೆ ನಾವು ಇದನ್ನು ಸಪ್ರೇಟ್ ತೊಗೊಳ್ತೀವಿ ಅಂತಂದರೆ, ಇದರಿಂದ ನಮ್ಗೆ ಯಾವುದೇ ರೀತಿಯಾದ ಎಕ್ಸ್ಪೆನ್ಸಸ್ಸನ್ನು ಡಿಡಕ್ಟ್ ಮಾಡೋದಕ್ಕಾಗಲ್ಲ. ಎಕ್ಸ್ಪೆನ್ಸಸ್ ಅಥವಾ ಇಲ್ಲಿ ಡಿಡಕ್ಷನ್ಸನ್ನು ನಾವು ಡಿಡಕ್ಟ್ ಮಾಡೋದಕ್ಕೆ ಸಾಧ್ಯ ಇರೋದಿಲ್ಲ. ಸೊ ಹಾಗಾಗಿ ಇದನ್ನು ಲಾಸ್ಟಲ್ಲಿ ನಾವು ಆ್ಯಡ್ ಬ್ಯಾಕ್ ಮಾಡ್ಕೊಳ್ತೀವಿ. ನೆಕ್ಸ್ಟ್ ಈಸ್ LTCG, ನೆಕ್ಸ್ಟ್ ಈಸ್ ಕ್ಯಾಶುವಲ್ ಇನ್ಕಮ್ಸ್. ನಾನು TDS ಚಾಪ್ಟರ್ ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ನಿಮಗೆ TDS ಕ್ಯಾಶುವಲ್ ಇನ್ಕಮ್ಸ್ ಮೇಲೆ ಬಂದರೆ ಎನಿ ಎಕ್ಸ್ಪೆನ್ಸಸ್ ರಿಲೇಟೆಡ್ ಟು ಕ್ಯಾಶುವಲ್ ಇನ್ಕಮ್ಸ್ ವಿಲ್ ನಾಟ್ ಬಿ ಕನ್ಸಿಡರ್ಡ್ ಅಂತ ಹೇಳಿದ್ದೆ. ಇದ್ರ ಮೇಲೆ ಯಾವುದೇ ರೀತಿಯಾದ ಡಿಡಕ್ಟ್ ಮಾಡ್ತಾ ಇರಲಿಲ್ಲ ನಾವು ಎಕ್ಸ್ಪೆನ್ಸಸ್ ಬಂದಾಗ. ಅದರ್ ಸೋರ್ಸಸ್ಸಲ್ಲಾಗಿರ್ಬೋದು, TDSಲ್ಲಾಗಿರ್ಬೋದು. ಸೊ ಅದರ್ ಸೋರ್ಸಸಲ್ಲಿ ನಾನು ಪ್ರಾಬ್ಲಮ್ಸು ಕೂಡ ಮಾಡಿದ್ದೀನಿ. ಕ್ಯಾಶುವಲ್ ಇನ್ಕಮ್ಸ್ ಮೇಲೆ ಎಕ್ಸ್ಪೆನ್ಸಸ್, ಈಗ ಫಾರ್ ಎಕ್ಸಾಂಪಲ್ ಲಾಟ್ರಿ ಟಿಕೆಟ್ಸು, ಪರ್ಚೇಸ್ ಆಫ್ ಲಾಟ್ರಿ ಟಿಕೆಟ್ಸ್ 100 ರೂಪೀಸು, ಇನ್ಕಮ್ ಬಂದು 1 lakh. ಆ ಇನ್ಕಮ್ ಮಾತ್ರ ತೊಗೊಳ್ತೀವಿ ಹೊರತು ಎಕ್ಸ್ಪೆನ್ಸಸ್ನ ಕ್ಯಾಶುವಲ್ಸಲ್ಲಿ ನಾವು ಡಿಡಕ್ಟ್ ಮಾಡ್ತಾ ಇರಲ್ಲ. ಸೊ ಅದೇ ಫಾರ್ಮುಲಾ ಇಲ್ಲೂ ಕೂಡ ಅಪ್ಲೈ ಆಗುತ್ತೆ. ಯಾವುದೇ ರೀತಿಯಾದ ಡಿಡಕ್ಷನ್ಸು ಈ 3 ಟೈಪ್ ಆಫ್ ಇನ್ಕಮ್ ಮೇಲೆ ನಾವು ಡಿಡಕ್ಟ್ ಮಾಡಬಾರ್ದು. ಸೊ ಹಾಗಾಗಿ ಲಾಸ್ಟಲ್ಲಿ ಮತ್ತೆ ಟೋಟಲ್ ಇನ್ಕಮ್ಗೆ ಸೇರಿಸ್ತೀವಿ, ಆದರೆ ಬಿಟ್ಟು ಹೋಗಬಾರ್ದು ಅದು ಟೋಟಲ್ ಇನ್ಕಮಿಂದ. ಆ ಕಾರಣದಿಂದ ನಾವು ಲಾಸ್ಟಲ್ಲಿ ಏನು ಮಾಡ್ತೀವಿ, ಅದನ್ನು ಟೋಟಲ್ ಮಾಡ್ತೀವಿ. ಸೊ ಇಷ್ಟು ಕಂಪ್ಲೀಟ್ ಬೇಸಿಕ್ ಥಿಯರಿ ತಿಳ್ಕೊಳ್ಳಿ. ನಾನು ಕೊಟ್ಟಿರೋಂಥ PDF ಕಂಪ್ಲೀಟ್ ಡಿಡಕ್ಷನ್ಸನ್ನು ಓದ್ಕೊಳ್ಳಿ. ಮೇನ್ ಪಾಯಿಂಟ್ಸ್ ಅಂತಂದರೆ, ಫಾರ್ ಎಕ್ಸಾಂಪಲ್ 80C ಏನಕ್ಕೆ ರಿಲೇಟೆಡು ಮತ್ತು ಮ್ಯಾಕ್ಸಿಮಮ್ ಲಿಮಿಟ್ ಎಷ್ಟು, 80Dಗೆ ಯಾವುದಕ್ಕೆ ರಿಲೇಟೆಡು, ಮ್ಯಾಕ್ಸಿಮಮ್ ಲಿಮಿಟ್ ಎಷ್ಟು, ಇಷ್ಟನ್ನು ಥರೋಫುಲ್ಲಾಗಿ ಓದ್ಕೊಂಡಿರಿ. ಸೊ ಇನ್ ದಿ ನೆಕ್ಸ್ಟ್ ಕ್ಲಾಸ್ ಐ ವಿಲ್ ಬಿ ಸ್ಟಾರ್ಟಿಂಗ್ ಅಪ್ ದಿ ಪ್ರಾಬ್ಲಮ್ಸ್.